ಹಾಯ್ ನಮಸ್ಕಾರ, ನಾನು ನಿಮ್ಮ ವಿವೇಕ್. ಇವತ್ತು ವಿಡಿಯೋ ಬಂದು ಬ್ಯಾಂಗ್ಳೂರ್ ಟು ಮದುರೈ ಟ್ರಿಪ್ಪು. ಈ ಟ್ರಿಪ್ ಬಂದು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಆ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ತುಂಬ ಇಷ್ಟಪಡ್ತಾ ಇದ್ದೀನಿ. ಈ ವಿಡಿಯೋ ಬಂದು ತುಂಬ ಚೆನ್ನಾಗಿದೆ. ಮರೀದೆ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ನಾವು ನಾವು ಮುಂಚೆನೇ ಒಂದು 15 ಡೇಸ್ ಬಿಫೋರ್ ಬುಕ್ ಮಾಡಿದ್ವಿ ನಾವು ಇಲ್ಲಿಂದ ಬ್ಯಾಂಗ್ಳೂರ್ ಟು ಮದುರೈಗೆ. ಇದು ಬಂದು ಕೆಂಗೇರಿ ಮನೆ ಇರೋದ್ರಿಂದ ಕೆಂಗೇರಿಯಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಫೈನಲಿ ಟ್ರೈನ್ ಬಂದ ಕೂಡಲೇ ನಾವು ಹತ್ತಿ ನಾವು ಸೀಟ್ ನಂಬರ್ ಹುಡುಕಿ ಅವೆಲ್ಲ ಚೆಕ್ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಟೈಮ್ ಹಿಡಿತು. ಹಾಗೆ ನಾವು ಮನೆಯಿಂದನೇ ಒಂದು ಸ್ವಲ್ಪ ಊಟ ತಂದಿದ್ವಿ. ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹಾಗೆ ಮಲ್ಕೊಂಡ್ವಿ. ಆಮೇಲೆ ಹೋಗ್ತಾ ಮಾರ್ನಿಂಗ್ ಆಯಿತು, ಒಂದು 5:30 6 o'clock ಅನಿಸುತ್ತೆ. ಆಚೆ ನೋಡಿದ್ರೆ ಒಳ್ಳೆ ಬ್ಯೂಟಿಫುಲ್ ವ್ಯೂ ಕಾಣಿಸ್ತು. ವಿಡಿಯೋ ಮಾಡಿದೆ. ಆ ವಂಡರ್ಫುಲ್ ನೇಚರ್ ನೋಡ್ತಾಯಿದ್ರೆ ಎಂಥ ಮಜಾ ಇರ್ತದೆ. ಹಾಗೆ ಹೋಗಿ 7:35 7:40 ಆಯಿತು. ಮದುರೈ ರೈಲ್ವೆ ಸ್ಟೇಷನಿಗೆ ಬಂದ್ವಿ ನಾವು. ಮದುರೈ ರೈಲ್ವೆ ಸ್ಟೇಷನಲ್ಲಿ ಒಂದು ಸ್ವಲ್ಪ ಫ್ರೆಶಪ್ ಆಗಿ ಹಾಗೆ ಹೋಗ್ದ್ವಿ. ಆಮೇಲೆ ಒಂದು ಸ್ವಲ್ಪ ನೋಡಿದ್ವಿ ಯಾವ ಡೈರೆಕ್ಷನಲ್ಲಿ ಹೋಗಬೇಕು ಏನು ಅಂತ. ಆಟೋ ಸಿಕ್ತು. ಆಟೋ ಹತ್ಕೊಂಡು ನಾವು ಮದುರೈ ಮೀನಾಕ್ಷಿ ಟೆಂಪಲ್ಗೆ ಹೋಗ್ತಾಯಿದ್ವಿ. ಸಿಟಿನೂ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಹೊತ್ತು ಏನು ಟ್ರಾಫಿಕ್ ಇರಲಿಲ್ಲ. ಫೈನಲಿ ಮೀನಾಕ್ಷಿ ಟೆಂಪಲ್ ಹತ್ರ ಬಂದ್ವಿ ನಾವು. ನಮಗೆ ನೋಡಿದ ತಕ್ಷಣ ದೇವಸ್ಥಾನ ಹತ್ರ ಒಂಥರ ರಿಲ್ಯಾಕ್ಸೇಷನ್ ಆಯಿತು. ಒಂದೇನಾಯಿತು ಅಂದರೆ ಅಲ್ಲಿ ಫುಲ್ಲು ಪೇಂಟಿಂಗ್ ವರ್ಕ್ ನಡೀತಾ ಇರೋದ್ರಿಂದ ನಮಗೆ ವಿಡಿಯೋ ಫುಲ್ ಕಂಪ್ಲೀಟಾಗಿ ತೋರ್ಸೋಕ್ಕಾಗಲಿಲ್ಲ. ಪ್ಲಸ್ಸು ಮೊಬೈಲು, ಬ್ಯಾಗು, ಎಲೆಕ್ಟ್ರಾನಿಕ್ ಐಟಮ್ಸು ಏನೊಂದು ಅಲೋಡಿಲ್ಲ ಅದರ ಟೆಂಪಲ್ ಒಳಗಡೆ. ಹಾಗೆ ನಾನು ತುಂಬ ಪ್ರಯತ್ನಪಟ್ಟೆ ಏನಾದರೂ ತೊಗೊಳಕ್ಕಾಗತ್ತಾ ಏನು ಅಂತ. ಮದುರೈದು ಫುಲ್ ದರ್ಶನ ಎಲ್ಲ ಆಯಿತು. ಏನು ಅಂದರೆ ಮದುರೈ ಎಂಟ್ರೆನ್ಸಲ್ಲಿ ಪೇಂಟಿಂಗ್ ವರ್ಕ್ ನಡೀತಾ ಇರೋದ್ರಿಂದ ಫುಲ್ ಕವರ್ ಆಗೋಕ್ಕೆ ಏನೂ ಆಗ್ತಾಯಿಲ್ಲ. ನಿಮ್ಗೆ ತೋರಿಸ್ತಿಲ್ಲಿ ನೋಡ್ಬೋದು ನೀವು. ಪೇಂಟಿಂಗ್ಗೆ ಅಂತ ಅಂದ್ಬಿಟ್ಟು ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ ಕಂಪ್ಲೀಟಾಗಿ. ಸೊ ಅಲ್ಲಿ ಏನು ಒಂದೇ ಒಂದು ಇದೂ ಕಾಣಿಸ್ತಾ ಇಲ್ಲ. ಸೊ ಅದಕ್ಕೆ ಅದನ್ನು ತೆಗಿಯೋಕ್ಕಾಗಲಿಲ್ಲ ವಿಡಿಯೋಕ್ಕೆ ಪ್ರಾಪರಾಗಿ. ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು ಟೀ ಕುಡಿತಾ ಇದ್ದೀವಿ. ಇಲ್ಲಿಂದ ನಮ್ಮ ನೆಕ್ಸ್ಟು ಡೆಸ್ಟಿನೇಷನ್ ಬಂದು ರಾಮೇಶ್ವರಂ. ಇದು ಮೀನಾಕ್ಷಿ ಟೆಂಪಲ್ಲು, ಅದನ್ನು ಕಂಪ್ಲೀಟಾಗಿ ನೋಡಿದ್ವಿ ನಾವು. ಇವಾಗ ರಾಮೇಶ್ವರಂಗೆ ಹೋಗಿ ಪ್ಲ್ಯಾನ್ ಇದೆ. ಒಂದು ಟೀ ಕುಡ್ಕೊಂಡು ಟಿಫನ್ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಹೊರಡ್ತೀವಿ. ನಾವು ಫೈನಲಿ ಆಟೋ ಸಿಕ್ತು. ನಾವು ಆಟೋ ಹತ್ಕೊಂಡು ಇವಾಗ ಮದುರೈ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ಇವಾಗ ಬೆಂಗಳೂರಲ್ಲಿ ಒಂದೇ ಕಡೆ ಟ್ರಾಫಿಕ್ ಅನ್ಕೊತಾ ಇದ್ವಿ, ಇಲ್ಲೂ ಬೇಜಾನ್ ಟ್ರಾಫಿಕ್ ಐತಪ್ಪ. ಈ ಕಡೆ ನೋಡಿ ಮೋರಿ ಹೆಂಗಿದೆ, ನಮ್ಮ ಕೆಂಗೇರಿ ಮೋರಿ ಥರನೇ ಕಾಣಿಸ್ತಾ ಇದೆ. ಹೆಂಗೋ ಆಟೋ ಸಿಕ್ತು. ಇವಾಗ ಆಟೋ ಸಿಕ್ಕಿದ್ದಕ್ಕೆ ಇಲ್ಲಿಂದ ನಾವು ರಾಮೇಶ್ವರಂ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ 9 ಕಿಲೋಮೀಟ್ರ್ ಅಂತೆ, ಒಂದು 15 ನಿಮಿಷ ಜರ್ನಿ ಅಂತಂದರು. ಇಲ್ಲೂ ನೋಡ್ಬೋದು ಎಲ್ಲ ಕಡೆನೂ ಕನ್ಸ್ಟ್ರಕ್ಷನು, ಯಾವ ಕಡೆ ಕನ್ಸ್ಟ್ರಕ್ಷನ್ ಇಲ್ಲ ಹೇಳಿ. ಈಗ ಮದುರೈಯಿಂದ ರಾಮೇಶ್ವರಂಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬಸ್ ಸಿಕ್ಕಿದೆ ಇವಾಗ ರಾಮೇಶ್ವರಂಗೆ. ಮದುರೈ ಟು ರಾಮೇಶ್ವರಂ ರೋಡ್ ತುಂಬ ಚೆನ್ನಾಗಿದೆ. 4 ಲೈನ್ಸ್ ರೋಡು, ಎಲ್ಲೂ ಒಂದು ಹಳ್ಳ ಇಲ್ಲ, ಏನೂ ಇಲ್ಲ. ನೀವು ಸೀನ್ರಿ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ರೋಡು ನೋಡ್ಬೋದು ಎಷ್ಟು ಸಕ್ಕತ್ತಾಗಿದೆ ಅಂತ ಅಂದ್ಬಿಟ್ಟು. ಎಲ್ಲೇ ಆಗಲಿ ಒಂದೇ ಒಂದು ಹಂಸಿಲ್ಲ, ಏನೂ ಇಲ್ಲ, ಅಷ್ಟು ತುಂಬ ಚೆನ್ನಾಗಿದೆ. ಬಟ್ ಟ್ರಾವೆಲ್ ಜರ್ನಿ ಮಾತ್ರ ಹೊಸಮಾಗಿತ್ತು ನಮ್ಮ ಮದುರೈದು.